ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಏನಪ್ಪ ಪ್ಯಾಕ್ ಮಾಡೋದು ಅಂತ ಎಲ್ಲರ ಅಮ್ಮಂದಿರ ಯೋಚನೆ ಆಗಿರುತ್ತೆ. ಅದಕ್ಕೆ ಕ್ವಿಕ್ಕಾಗಿ ಒಂದು ದೋಸೆ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ದೋಸೆನ ಮಾಡಿ ಕೊಡ್ಬೋದು. ಜಸ್ಟ್ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೀರಲ್ಲಿ ದೋಸೆನ ಮಾಡಿ ಕೊಡುವಂಥದ್ದು ಇನ್ಸ್ಟೆಂಟಾಗಿ. ಇದಕ್ಕೆ ಏನೆಲ್ಲ ಬೇಕು ಅಂತಂದರೆ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ, 2 ಟೇಬಲ್ ಸ್ಪೂನ್ ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಮತ್ತು ಓಟ್ಸನ್ನು ತೊಗೊಂಡಿದ್ದೀನಿ. ಅಕ್ಕಿ ಮತ್ತು ಓಟ್ಸು ನೀವು ಇನ್ನೂ ಜಾಸ್ತಿ ಕೂಡ ತೊಗೊಳ್ಬೋದು. ಈಗ ಇಲ್ಲಿ ಎಲ್ಲದನ್ನು ಕೂಡ ಇವನ್ನು ತೊಳೆದ್ಬಿಟ್ಟು ಒಣಗಿಸಿರೋ ಅಂಥದ್ದು. ಚೆನ್ನಾಗಿ ತೊಳಿಬೇಕು ಬೇಳೆ ಮತ್ತು ಅಕ್ಕಿ ಎಲ್ಲದನ್ನು ಕೂಡ. ಈಗ ಇದನ್ನು ಒಣಗಿರೋ ಅಂಥ ಎಲ್ಲ ಈ ಕಾಳುಗಳನ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ರೋಸ್ಟ್ ಮಾಡಬೇಕು. ಅಂದರೆ ತುಂಬ ಕೆಂಪಗಾಗೋವರೆಗೆ ರೋಸ್ಟ್ ಮಾಡ್ಕೊಳ್ಬೇಡಿ, ಸುಮ್ಮನೆ ಲೈಟಾಗಿ ಬಿಸಿ ಆಗಬೇಕು ಅಷ್ಟೇ. ನೀವು ಆದರೂ ಕೂಡ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೋಡಿ, ಈ ರೀತಿಯಾಗಿ ಆಗಿದೆ ನೋಡಿ. ಅಕ್ಕಿ ಎಲ್ಲ ಸ್ವಲ್ಪ ಘಮ ಬರ್ತಾ ಇರುತ್ತೆ, ಅಲ್ಲಿವರೆಗೆ ರೋಸ್ಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಬೇಕು. ಹಾಗೆಯೇ ಓಟ್ಸ್ ಒಂದನ್ನು ಸಪ್ರೇಟಾಗಿ ಹಾಕ್ಕೊಳ್ಳಿ ನೀವು. ಇದನ್ನು ಕೂಡ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಇದು ಕೂಡ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನೀವು. ಎಲ್ಲದನ್ನು ಕೂಡ ಈಗ ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡಿ. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ನುಣ್ಣಗೆ ಪೌಡರ್ನ ಮಾಡ್ಕೊಳ್ಬೇಕು. ತುಂಬ ನುಣ್ಣಗೆ ಇದ್ದಷ್ಟು ಒಳ್ಳೆಯದು. ತುಂಬ ರಾಳ್ ಥರ ಮಾಡ್ಕೊಳ್ಬೇಡಿ, ಮೀಡಿಯಮ್ ಆಗಿರಲಿ ಅಥವಾ ಫುಲ್ಲು ನೈಸ್ ಪೌಡರ್ ಆಗಿರಲಿ. ನೋಡಿ, ಇಲ್ಲಿ ಇಷ್ಟು ಪೌಡರ್ ಆಗಿ ಇದ್ದರೆ ಸಾಕು. ಇದನ್ನು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಈವ್ನಿಂಗ್ ಟೈಮು ಮಕ್ಕಳು ಸ್ಕೂಲಿಂದ ಬಂದಾಗ ಕೂಡ ಇನ್ಸ್ಟೆಂಟಾಗಿ ಮಾಡಿ ಕೊಡ್ಬೋದು. ಹಾಗೆ ಬೆಳಗ್ಗೆನೂ ಕೂಡ ಅಷ್ಟೇ. ನೋಡಿ, ಇದಕ್ಕೆ ನಾನಿಲ್ಲಿ ಎಷ್ಟು ಪೌಡರ್ ಆಗಿರುತ್ತೆ ಅದರಲ್ಲಿ ಕಾಲು ಕ್ವಾಂಟಿಟಿನಲ್ಲಿ 1/4 ಕಪ್ನಷ್ಟು, 1 ಕಪ್ ಪೌಡರ್ಗೆ 1/4 ಕಪ್ನಷ್ಟು ಇಲ್ಲಿ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊ. ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿಯಾಗಿ ಒಂದು ಏರ್ ಟೈಟ್ ಇರೋವಂಥ ಬಾಕ್ಸಿಗೆ ಹಾಕ್ಕೊಳ್ಳಿ. ಈಗ ನಿಮಗೆ ಯಾವಾಗ ದೋಸೆನ ಮಾಡಬೇಕು ಅನಿಸುತ್ತೆ ಆಗ ಈ ಪೌಡರ್ನ ಹಾಕಿ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ತಣ್ಣೀರನ್ನು ಹಾಕಿ ಚೆನ್ನಾಗಿ ದೋಸೆ ಹಿಟ್ಟು ಯಾವ ರೀತಿ ಅದಕ್ಕೆ ಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರಾಗಿ ಮಿಕ್ಸ್ ಮಾಡ್ಕೊಳ್ಬೇಡಿ, ಆವಾಗ ದೋಸೆ ಚೆನ್ನಾಗಿ ಬರೋದಿಲ್ಲ. ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ, ಈ ರೀತಿಯಾಗಿ ನಾರ್ಮಲ್ ದೋಸೆ ಮಾಡ್ತೀವಲ್ಲ ನಾವು, ಅಕ್ಕಿ ದೋಸೆ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ಒಂದು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದು ಬಿಸಿ ಆದಮೇಲೆ ಇದಕ್ಕೆ ಡೈರೆಕ್ಟಾಗಿ ಒಂದು ದೋಸೆ ಹಿಟ್ಟನ್ನು ಹಾಕಿ ಪುಟಾಣಿ ದೋಸೆಗಳನ್ನ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಲ್ವಾ. ಚಿಕ್ಕದಾಗಿ ಈ ರೀತಿಯಾಗಿ ದೋಸೆಗಳನ್ನ ಮಾಡಿಕೊಟ್ರೆ ನೀವು ಯಾವ ಥರ ಬೇಕಾದರೂ ದೋಸೆಗಳನ್ನ ಮಾಡ್ಬೋದು. ದೋಸೆಗಳನ್ನ ಈ ರೀತಿ ಬಿಟ್ಟಾದಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಈಗ 2 ಸೈಡು ತಿರುಗಿಸಿ ಈ ಸೈಡ್ ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ. ಇಷ್ಟೇ, ತುಂಬ ಕ್ವಿಕ್ಕಾಗಿ ನೋಡಿ ದೋಸೆಗಳು ರೆಡಿ ಆಗುತ್ತೆ. ಪೌಡರ್ನ ಮಾಡಿಟ್ಕೊಳ್ಳೋ ಅಂಥದ್ದು ಅಷ್ಟೇ. ಇದನ್ನು 15 ದಿವಸದವರೆಗೆ ಈ ಪೌಡರ್ನ ಯೂಸ್ ಮಾಡ್ಕೊಳ್ಬೋದು. ಇದೇ ರೀತಿಯಾದಂಥ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.